ನೀವೊಬ್ಬ ಗಂಡು ಮಕ್ಕಳ ತಂದೆ ತಾಗಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಇವತ್ತು ಓದೋಕೆಂತ ಹೋಗ್ತಿರುವಂತ ಹುಡುಗರು ಸಿಗರೇಟು, ಗಾಂಜಾ, ಡ್ರಗ್ಸ್, ಸೊಲ್ಯೂಷನ್ ಎಲ್ಲ ಬಿಟ್ಟು ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಸ್ಕೂಲ್ಗೆ ಹೋಗ್ತಿರುವಂತ ಮಕ್ಕಳು ಮೊಬೈಲ್ ನಲ್ಲಿ ಕೆಟ್ಟ ರೀಲ್ಸ್ ನೋಡ್ತಾ ಅಡಲ್ಟ್ ಕಂಟೆಂಟ್ ಗಳನ್ನ ನೋಡ್ತಾ ಇದ್ದಾರೆ. ನಿನ್ನೆ ತನಕ ಅಪ್ಪನ ನೆರಳು ನೋಡಿದ್ರೆ ಹೆದರ್ತಾ ಇದ್ದಂತ ಹುಡುಗ ಇವತ್ತು ಗಾಂಜಾ ಸಿಗರೇಟ್ ಸೇದ್ಕೊಂಡು ಮನೆಗೆ ಬರ್ತಾ ಇದ್ದಾನೆ. ಈ ಮಕ್ಕಳೆಲ್ಲ ಇಷ್ಟರ ಮಟ್ಟಿಗೆ ಬದಲಾದದ್ದು ಹೇಗೆ? ಇವರನ್ನೆಲ್ಲ ಈ ರೀತಿ ಮಾಡಿದ್ ಯಾರು? ಇದರಿಂದೆಲ್ಲ ನಮ್ಮ ಮಕ್ಕಳನ್ನು ಕಾಪಾಡೋದು ಹೇಗೆ? ಇದು ಇವತ್ತಿನ ವಿಡಿಯೋ. ಉತ್ತರ ಕರ್ನಾಟಕದ ಒಂದು ಜಿಲ್ಲೆ, ಸಂಜೆ 5 ಗಂಟೆ ಸಮಯ. 3 ಹುಡುಗರು ಸ್ಕೂಲ್ ಬಿಟ್ಟ ಮೇಲೆ ಸೀದಾ ಮನೆ ಹೋಗೋ ಬದಲಿಗೆ ಊರಿನ ಆಚೆ ಇರುವಂತ ಒಂದು ನೀರಿನ ಟ್ಯಾಂಕ್ ಅನ್ನು ಹತ್ತಾರೆ. ಅಲ್ಲಿ ಕೂತ್ಕೊಂಡು ಅವ್ರ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇರ್ತಾರೆ. ಆ ಊರಿನ ವ್ಯಕ್ತಿಯೊಬ್ಬ ಈ ಮಕ್ಕಳು ಈ ಟ್ಯಾಂಕ್ ಅನ್ನು ಹತ್ತೋದನ್ನು ನೋಡ್ತಾರೆ. ಅವನಿಗೆ ಸಂಶಯ ಬರುತ್ತೆ. ಅವನು ಆ ಮಕ್ಕಳಿಗೆ ಗೊತ್ತಿಲ್ದಂಗೆ ಆ ಟ್ಯಾಂಕ್ ಅನ್ನು ಹತ್ಬಿಟ್ಟು ಮಕ್ಕಳು ಏನನ್ನು ನೋಡ್ತಾ ಇದ್ದಾರೆ ಅಂತ ಕದ್ದು ಮುಚ್ಚಿ ನೋಡ್ತಾನೆ. ನೋಡಿದವನಿಗೆ ಆಶ್ಚರ್ಯ ಆಗುತ್ತೆ. ಈ 3 ಮಕ್ಕಳ ಮೊಬೈಲ್ನಲ್ಲಿ ಒಂದು ಹೆಣ್ಣಿನ ನಗ್ನ ದೇಹವನ್ನು ನೋಡ್ತಾ ಇರ್ತಾರೆ. ಆ ಹೆಣ್ಣು ತನ್ನ ಒಂದೊಂದೇ ಬಟ್ಟೆಗಳನ್ನು ಬಿಚ್ಚಿ ತನ್ನ ಅಂಗಾಂಗಗಳನ್ನು ಪ್ರದರ್ಶಿಸ್ತಾ ಇದ್ದಾಳೆ. ಆ ಹುಡುಗರು ಕಣ್ಣನ್ನ ಪಿಳಿ ಬಿಟ್ಟು ಅದನ್ನು ನೋಡ್ತಾ ಇದ್ದಾರೆ. ಕೂಡಲೇ ವ್ಯಕ್ತಿ ಆ ಹುಡುಗರನ್ನ ಕೆಳಗಿಳಿಸ್ಬಿಟ್ಟು ಅವತ್ರ ವಿಚಾರಿಸ್ತಾನೆ, ಏನಿದು ಕತೆ ಅಂತ. ಬೆಳಿತಿರುವಂತ ಮಕ್ಕಳು ಏನೋ ಮೊಬೈಲ್ ನಲ್ಲಿ ಇಂಟರ್ನೆಟ್ ನಲ್ಲಿ ಸೈಟ್ ಓಪನ್ ಮಾಡ್ಕೊಂಡು ಬ್ಲೂ ಫಿಲ್ಮ್ ನೋಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅಲ್ಲಿ ನಡೆದಿದ್ದ ಕತೆನೇ ಬೇರೆ. ಅದೊಂದು ಪಾನ್ ಸೈಟ್ ಆಗಲಿ ಬ್ಲೂ ಫಿಲ್ಮ್ ಆಗಲಿ ಆಗಿರೋದಿಲ್ಲ. ಅದೊಂದು ವಾಟ್ಸ್ಆಪ್ ವಿಡಿಯೋ ಕಾಲ್ ಆಗಿರುತ್ತೆ. ಆ ಕಡೆ ವಿಡಿಯೋ ಕಾಲ್ ನಲ್ಲಿರುವಂತ ಹುಡುಗಿ ಈ ಹುಡುಗರಿಗೆ ಲೈವ್ ಆಗಿ ತನ್ನ ನಗ್ನ ದೇಹವನ್ನು ಪ್ರದರ್ಶಿಸ್ತಾ ಇದ್ದಾಳೆ. ಎಲ್ಲಕ್ಕಿಂತ ದುರಾದೃಷ್ಟ ಅಂದ್ರೆ ಈ ಮಕ್ಕಳ ವಯಸ್ಸು ಇನ್ನೂ 15, 25 ವಯಸ್ಸಲ್ಲಿ ನೋಡ್ಬೇಕಾದಂತಹ ವಿಷಯಗಳನ್ನ ಇವರು 15ರಲ್ಲೇ ನೋಡ್ತಾ ಇದ್ದಾರೆ. ಈ ಮಕ್ಕಳು ಒಟ್ಟು 1500 ರೂಪಾಯಿ ಕೊಟ್ಬಿಟ್ಟು ಈ ನ್ಯೂಡ್ ಶೋವನ್ನು ಬುಕ್ ಮಾಡಿದ್ದಾರೆ. ಒಬ್ಬನ ಹತ್ರನೇ 1500 ರೂಪಾಯಿ ಇಲ್ಲೇ ಹೇಳ್ಬಿಟ್ಟು ಈ 3 ಹುಡುಗರು 500 ರೂಪಾಯಿ ಹಂಚ್ಕೊಂಡು ಈ ಶೋವನ್ನು ಬುಕ್ ಮಾಡಿದ್ದಾರೆ. ಈಗ ಇನ್ನೊಂದು ಇನ್ಸಿಡೆಂಟ್ ನೋಡೋಣ. ಬೆಂಗಳೂರಿನೊಬ್ಬ ಹುಡುಗ PUC ಮುಗ್ದಿದೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ತಂದೆ ತಾಯಿ ಇಬ್ಬರು ಕಾಲೇಜಿಗೆ ಹಾಕ್ತಾರೆ. ತಂದೆ ವ್ಯಾಪಾರಸ್ಥ, ತಾಯಿ ಹೌಸ್ ವೈಫು. ಮೊದಲಿಗೆಲ್ಲ ಚೆನ್ನಾಗಿರುತ್ತೆ. ಒಂದಷ್ಟು ದಿನ ಆದ್ಮೇಲೆ ಮಗನ ನಡವಳಿಕೆಯಲ್ಲಿ ಬದಲಾವಣೆ ಕಂಡು ಬರುತ್ತೆ. ಯಾವುದೋ ಸಮಯಕ್ಕೆ ಮನೆಯಿಂದ ಹೊರಗೆ ಹೋಗ್ತಾನೆ, ಯಾವುದೋ ಸಮಯಕ್ಕೆ ಬರ್ತಾನೆ. ಮನೆ ಒಳಗಡೆ ಬರಬೇಕಾದ್ರೆ ಒಂಥರ ಸಿಗರೇಟ್ ವಾಸನೆ ಬರುತ್ತೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಲ್ಲ. ಕೆಲವೊಮ್ಮೆ ಯಾರಿಗೆ ಗೊತ್ತಿಲ್ದಂಗೆ ರಾತ್ರಿ ಎದ್ಬಿಟ್ಟು ಹೋಗ್ತಾನೆ. ಬಟ್ಟೆ ಹೋಗಿಬೇಕಾದ್ರೆ ಶರ್ಟ್ ಪ್ಯಾಂಟ್ ಕಿಸಿಂದ ಏನೇನೋ ಸಿಗ್ತಾ ಇದೆ. ಹೆದರಿದ ತಾಯಿ ತಂದೆಗೆ ಇನ್ಫಾರ್ಮ್ ಮಾಡ್ತಾಳೆ. ತಂದೆ ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಅವರಿಗೆ ಅರ್ಥ ಆಗುತ್ತೆ ತನ್ನ ಮಗ ಗಾಂಜಾ ಮತ್ತು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾನೆ ಅಂತ. ಮುದ್ದಿನ ಮಗ PUC ತನಕ ಎಲ್ಲ ಚೆನ್ನಾಗಿತ್ತು, ಆದರೆ ಸಡನ್ ಆಗಿ ಈಗೆಲ್ಲ ಚೇಂಜ್ ಆಗಿಬಿಟ್ಟಿದೆ. ತನ್ನ ಮಗ ಚಟಗಳ ದಾಸ ಆಗ್ಬಿಟ್ಟಿದ್ದಾನೆ. ಆಮೇಲೆ ಇನ್ನಷ್ಟು ವಿಚಾರಿಸಿದಾಗ ತನ್ನ ಮಗ ಡ್ರಗ್ಸ್ ಇದ್ದು ಪೆಡ್ಲರ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಪೆಡ್ಲರ್ ಅಂದ್ರೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡುವಂತ ಹುಡುಗ. ಕಾಲೇಜ್ ಸೇರಿ ಡಿಗ್ರಿ ಮಾಡಬೇಕಾಗಿರುವಂತ ಹುಡುಗ ಈಗ ಡ್ರಗ್ಸ್ ಮಾರ್ಕೊಂಡು ಪೆಡ್ಲರ್ ಆಗಿದ್ದಾನೆ. ಏನ್ ಮಾಡೋದು? ತಂದೆ ತಾಯಿಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಮೊದಲ ಇನ್ಸಿಡೆಂಟ್ ಅಲ್ಲಿ ಆ 3 ಮಕ್ಕಳಿಗೆ ಈ ವಾಟ್ಸ್ಆಪ್ ನ್ಯೂಡ್ ಕಾಲ್ ನ ಬಗ್ಗೆ, ಅಂದ್ರೆ ಈ ವಾಟ್ಸ್ಆಪ್ ನ್ಯೂಡ್ ಶೋ ಬಗ್ಗೆ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮ್ ಮೂಲಕ. ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಹುಡುಗಿ ಒಂದಷ್ಟು ಮಾದಕ ಭಂಗಿಯಲ್ಲಿ ರೀಲ್ಸ್ ಮಾಡಿ ಹಾಕಿದ್ದಾಳೆ. ಈ ಹುಡುಗರು ಆ ಹುಡುಗಿಗೆ DM ಮಾಡಿದ್ದಾರೆ. ಆ ಹುಡುಗಿ ಒಂದಷ್ಟು ಫೋಟೋಗಳನ್ನ ಇವರಿಗೆ ಕಳಿಸಿದಾಳೆ. ನಿಮ್ಗೆ ಇನ್ನಷ್ಟು ನೋಡ್ಬೇಕಂತ ಬಿಟ್ರೆ ಶೋ ಬುಕ್ ಮಾಡಿ ಅಂತ ಹೇಳಿದಾಳೆ. ಶೋ ಅಂದ್ರೆ 15 ನಿಮಿಷದ ಶೋ, 1,500 ರೂಪಾಯಿ ಆಗುತ್ತೆ. ಮಕ್ಕಳು ಮನೆಯಲ್ಲಿ ಮ್ಯಾಥ್ಸ್ ಆನ್ಲೈನ್ ಕ್ಲಾಸಿಗೆ ದುಡ್ಡು ಬೇಕು ಹೇಳಿಬಿಟ್ಟು ದುಡ್ಡು ತಗೊಂಡಿದ್ದಾರೆ, ಶೋ ಬುಕ್ ಮಾಡ್ಕೊಂಡಿದ್ದಾರೆ, ಮೊಬೈಲ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಈಗ ಬೆಂಗಳೂರು ಹುಡುಗನ ವಿಷಯಕ್ಕೆ ಬರೋದಿದ್ರೆ PUC ಮುಗಿದ ಮೇಲೆ ಕಾಲೇಜ್ ಸೇರಿದ್ದಾನೆ. ಅಲ್ಲೊಂದಿಷ್ಟು ಪುಡಾರಿ ಹುಡುಗರ ಪರಿಚಯ ಆಗ್ಬಿಟ್ಟಿದೆ. ಇಂಡಿಪೆಂಡೆನ್ಸ್ ಡೇ ದಿನ, ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋ ದಿನ ಮನೆಯಿಂದ ಹುಡುಗರ ಜೊತೆ ಹೊರಗೋಗಿದ್ದಾನೆ. ಫಸ್ಟ್ ಟೈಮ್ ಸಿಗರೇಟ್ ಸೇದಿದ್ದಾನೆ. ಅದು ಗಾಂಜಾಕ್ಕೆ ಕನ್ವರ್ಟ್ ಆಗಿದೆ. ಗಾಂಜಾದಿಂದ ಅವ್ನು ಡ್ರಗ್ಸಿಗೆ ಬಂದ್ಬಿಟ್ಟಿದ್ದಾನೆ. ಇವತ್ತು 400-500 ರೂಪಾಯಿಗೆ ಗಾಂಜಾ ಸಿಗುತ್ತೆ. 3,000-5,000 ರೂಪಾಯಿಗೆ ವೈಟ್ ಪೌಡರ್ 1 ಗ್ರಾಮ್ ಸಿಗುತ್ತೆ. ಈಗ ನೀವು ಕೇಳ್ಬೋದು, ಈ ಹುಡುಗನಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತೇಳಿ. ಅಪ್ಪನ ಹತ್ರ ಫೀಸ್ನ ಹೆಸರಲ್ಲಿ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡ್ಬಿಟ್ಟು ಇದೆಲ್ಲ ಕೆಲಸವನ್ನು ಮಾಡಿದ್ದಾನೆ. ಯಾವಾಗ ಹಣ ಸಾಕಾಗಿಲ್ವೋ ಆಗ ಇದನ್ನ ಸಪ್ಲೈ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಈಗ ಪೆಡ್ಲರ್ ಆಗಿದ್ದಾನೆ. ಈ 2 ಇನ್ಸಿಡೆಂಟ್ ಅಲ್ಲಿ ನಿಮಗೆ 2 ವಿಷಯ ಕಾಮನ್ ಇದೆ. ಒಂದು ಮೊಬೈಲು, ಒಂದು ದುಡ್ಡು. ಆ ಮಕ್ಕಳ ಕೈಯಲ್ಲಿ ಪೇರೆಂಟ್ಸ್ ಮೊಬೈಲ್ ಕೊಟ್ಟಿರೋ ಕಾರಣ ನೋಡಬಾರದ ವಯಸ್ಸಲ್ಲಿ ನೋಡಬಾರ್ದನ್ನು ನೋಡ್ತಾ ಇದ್ದಾರೆ. ಕೈಯಲ್ಲಿ ದುಡ್ಡಿರೋದ್ರಿಂದನೇ ಆ ಹುಡುಗ ಮೊದಲ ಬಾರಿ ಸಿಗರೇಟ್ ಸೇದ್ದ, ಗಾಂಜಾ ಸೇದ್ದ, ಡ್ರಗ್ಸ್ ಕನ್ಸ್ಯೂಮ್ ಮಾಡ್ದ. ಅವನ ಕೈಯಲ್ಲಿ ಮೊಬೈಲ್ ಇರೋದ್ರಿಂದನೇ ಅವನು ಅದನ್ನ ಮಾರುವಂತಹ ಒಂದು ಸಪ್ಲೈಯರ್ ಆದ. ಎಲ್ಲದಕ್ಕೂ ಕಾರಣ ಮೊಬೈಲ್ ಅಂಡ್ ಮನಿ. ಮೊದಲು ಮೊಬೈಲ್ ವಿಷಯಕ್ಕೆ ಬರೋಣ. ನೀವು ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀರಾ, ಆ ಮೊಬೈಲ್ ನಲ್ಲಿ ಅವರು ಏನ್ ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಕೆಟ್ಟ ಸೈಟ್ಗಳು ಒಂದೇ ಕ್ಲಿಕ್ ಅಲ್ಲಿ ಓಪನ್ ಆಗುತ್ತೆ. ಗವರ್ಮೆಂಟ್ ಏನೋ ರಿಸ್ಟ್ರಿಕ್ಷನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇವತ್ತು ನಿಮ್ಮ ಕೈಲಿ ಮೊಬೈಲ್ ಇದ್ರೆ, ನಿಮ್ಮಲ್ಲಿ ಇಂಟರ್ನೆಟ್ ಇದ್ರೆ, ಒಂದು ಕ್ಲಿಕ್ ಅಲ್ಲಿ ಆ ಸೈಟ್ಗಳು ಓಪನ್ ಆಗ್ತವೆ. ಶಾಲೆಗೆ ಹೋಗಿ ನೋಟ್ ಬುಕ್ಸ್ ಅಲ್ಲಿ ಅಸೈನ್ಮೆಂಟ್ ಬರೀಬೇಕಾಗಿರುವಂತಹ 15 ವರ್ಷದ ಒಬ್ಬ ಹುಡುಗ ಇವತ್ತು ಅಡಲ್ಟ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಈ ವಯಸ್ಸಲ್ಲಿ ಅಂತ ಕಂಟೆಂಟ್ ಕನ್ಸ್ಯೂಮ್ ಮಾಡಿದ್ರೆ ಆ ಮಗುವಿನ ಮೇಲೆ ಅದು ಎಷ್ಟು ಕೆಟ್ಟ ಪರಿಣಾಮ ಬೀರಲ್ಲ. ಇದಕ್ಕೆ ಒಂದು ಲೆಕ್ಕದಲ್ಲಿ ಕಾರಣ ಮಕ್ಕಳಲ್ಲ, ನಾವುಗಳು, ಪೇರೆಂಟ್ಸ್ಗಳು. ನೀವು ಮೊಬೈಲ್ ಕೊಟ್ಟಿದ್ದೀರಾ, ಅವ್ರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸರಿ, ನೀವು ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕ್ಬಿಟ್ಟು ಆ ಸೈಟ್ಗಳು ಓಪನ್ ಮಾಡ್ದಂಗೆ ಮಾಡಿಬಿಟ್ಟು ಅವರಿಗೆ ಮೊಬೈಲ್ ಕೊಡ್ತೀರಾ ಅಂದ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮಿಗೆ ಏನ್ ಮಾಡ್ತೀರಾ? ಇವತ್ತಿನ ಮಕ್ಕಳು ಇಂಥ ವಿಷಯಗಳಿಗೆ ಬಲಿಯಾಗೋಕೆ ಮೊದಲನೇ ಕಾರಣ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್. ಈ 2 ಪ್ಲಾಟ್ಫಾರ್ಮ್ಗಳು ಕೇವಲ ಎಂಟರ್ಟೈನ್ಮೆಂಟ್, ರೀಲ್ಸ್ ಮತ್ತು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿ ಉಳಿದಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಹುಡುಗಿರು, ನಾನು ಎಲ್ಲರನ್ನೂ ಹೇಳಲ್ಲ, ದೇಹ ಪ್ರದರ್ಶನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮೊದಲು ಬಸ್ ಸ್ಟ್ಯಾಂಡ್ ಹತ್ರ, ಮಾರ್ಕೆಟ್ ಹತ್ರ ನಡೀತಾ ಇದ್ದಂತಹ ಮೈ ಮಾರುವಂತ ಕೆಲಸ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕುಲ್ಲ ನಡೀತಾ ಇದೆ. ಫ್ಯಾಷನ್ ಹೆಸರಲ್ಲಿ ತುಂಡು ವಸ್ತ್ರ ಧರಿಸಿ ಜನರಿಗೆ ಟೆಂಪ್ಟ್ ಆಗೋ ರೀತಿಯಲ್ಲಿ ದೇಹ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನ ಮೊಬೈಲ್ ಅಲ್ಲಿ ನೋಡಿಕೊಂಡು ಆ ಹುಡುಗರು ಜೋಲು ಸುರಿಸ್ತಾ ಇದ್ದಾರೆ. ಇದನ್ನ ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ಅವರ ಹಾರ್ಮೋನ್ ಈ ಕೆಲಸ ಅವರಿಂದ ಮಾಡಿಸ್ತಾ ಇದೆ. 6ನೇ ಕ್ಲಾಸ್ ತನಕ ರೀಲ್ಸ್ ನೋಡಿ ನಗ್ತಾ ಇದ್ದಂತ ಒಬ್ಬ ಹುಡುಗ 7ನೇ ಕ್ಲಾಸ್ ಬರ್ತಿದ್ದ ಹಾಗೆ ಕದ್ದು ಮುಚ್ಚಿ ಅರಬತ್ತಲಿ ಹುಡುಗಿಯರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಾನೆ. ಇನ್ನೊಂದು ಆಪ್ ಇದೆ ಟೆಲಿಗ್ರಾಮ್.
ಇವತ್ತಿನ ದಿನಕ್ಕೆ ಹೆಚ್ಚಿನ ಜನರು ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ತಿರೋದು 3 ಕೆಲಸಕ್ಕೋಸ್ಕರ. ಒಂದೇ ಕಾರಣ, ಹೊಸದಾಗಿ ರಿಲೀಸ್ ಆಗಿರುವಂತಹ ಮೂವಿಯಲ್ಲಿ ನಿಮಗೆ ಪೈರಸಿ ಕಾಪಿ ಸಿಕ್ಬಿಡುತ್ತೆ. ಎರಡನೇದಾಗಿ ಯಾವ್ದಾರ ಸಾಫ್ಟ್ವೇರ್ಗಳಿದ್ರೆ ಅಲ್ಲಿ ಅದರದ್ದು ಕ್ರ್ಯಾಕ್ ವರ್ಷನ್ ಸಿಕ್ಬಿಡುತ್ತೆ. ಮೂರನೇ ಕಾರಣ ಜನರು ಯಾಕೆ ಟೆಲಿಗ್ರಾಮ್ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಅಡಲ್ಟ್ ಕಂಟೆಂಟ್ ನೋಡೋಕ್ಕೋಸ್ಕರ. ಮೆಸೇಜಿಂಗ್ಗೋಸ್ಕರ ಸ್ಟಾರ್ಟ್ ಆದಂತ ಒಂದು ಆಪ್ ಇವತ್ತು ಅಡಲ್ಟ್ ಕಂಟೆಂಟ್ ಅನ್ನೇ ತನ್ನ ಮೂಲ ವಸ್ತುವಾಗಿ ನಡೆಸ್ತಾ ಇದೆ. ಅಲ್ಲಿ ಚಾನಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಒಂದಷ್ಟು ಜನ ಕುಲ್ಲವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸರ್ಕಾರಕ್ಕಂತೂ ಈ 2 ಆಪ್ಗಳಲ್ಲಿ ಏನ್ ನಡೀತಾ ಇದೆ ಯಾವ ಐಡಿಯಾನೂ ಇಲ್ಲ. ಇದನ್ನ ಗವರ್ನ್ ಮಾಡುವಂತಹ, ಸ್ಕ್ರೀನಿಂಗ್ ಮಾಡುವಂತಹ, ಸೆನ್ಸರ್ ಮಾಡುವಂತಹ ಯಾವುದೇ ವಿಷಯ ನಡೀತಾ ಇಲ್ಲ. ಸರಿ, ಈಗ ನೀವು ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಸೈಟ್ಸ್ ಎಲ್ಲವನ್ನು ಲಾಕ್ ಮಾಡಿಬಿಟ್ಟು ಮೊಬೈಲ್ ಕೊಟ್ರಿ ಅಂದ್ಕೊಳ್ಳಿ. ಇಲ್ಲಿ ಇನ್ನೊಂದು ಸಮಸ್ಯೆ ಆರಂಭ ಆಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಗೇಮ್ಸ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲೊಂದಷ್ಟು ಆಪ್ಗಳಿದಾವೆ, ಒಂದಷ್ಟಲ್ಲ ಸಾವಿರಾರು ಆಪ್ ಇದಾವೆ. ಅದನ್ನ ಹೇಗೆ ರಿಸ್ಟ್ರಿಕ್ಷನ್ ಮಾಡ್ತೀರಾ? ಯಾವ್ದನ್ನು ಅಂತ ರಿಸ್ಟ್ರಿಕ್ಷನ್ ಮಾಡ್ತೀರಾ? ಕೊನೆಗುಳ್ದಿರೋದು ಒಂದೇ ದಾರಿ, ಮೊಬೈಲ್ ಅನ್ನ ಕೊಡದೇ ಇರೋದು. ಆದ್ರೆ ಇಲ್ಲೂ ಒಂದು ಸಮಸ್ಯೆ ಇದೆ. ನಿಮ್ಮ ಮಕ್ಳ ಹತ್ರ ಮೊಬೈಲ್ ಇಲ್ಲ ಸರಿ, ಬಟ್ ಅವನ ಫ್ರೆಂಡ್ಸ್ ಹತ್ರ ಮೊಬೈಲ್ ಇರ್ಬೋದು. ಅದನ್ನ ಹೇಗೆ ರಿಸ್ಟ್ರಿಕ್ಟ್ ಮಾಡ್ತೀರಾ? ಅಂದ್ರೆ ಟೋಟಲ್ ಆಗಿ ಹೇಳೋದಿದ್ರೆ ಟೋಟಲ್ ಇಕೋ ಸಿಸ್ಟಮೇ, ಟೋಟಲ್ ಪರಿಸರವೇ ಮಕ್ಕಳನ್ನ ಕೆಟ್ಟ ದಾರಿಗೆ ಎಳೆಯಕ್ಕೆ ರೆಡಿ ಆಗಿದೆ. ಇದರಿಂದ ಹೇಗೆ ಮಕ್ಕಳನ್ನ ಕಾಪಾಡೋದು? ಉತ್ತರ ಹುಡುಕೋದಷ್ಟು ಈಸಿ ಇಲ್ಲ. ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಸಿನಾರಿಯೋ. ಆದ್ರೂ ಒಂದಷ್ಟು ರಿಸ್ಟ್ರಿಕ್ಷನ್ ನಾವು ನಮ್ಮ ಮಕ್ಕಳಿಗೆ ಹಾಕ್ಬೋದು. ಏನು ಅಂತ ನೋಡೋಣ. ಒಂದನೇದು, ಯಾವುದೇ ಮಕ್ಕಳಿಗೆ ಕೈಯಲ್ಲಿ ಅನವಶ್ಯಕವಾಗಿ ದುಡ್ಡು ನೀಡಬೇಡಿ. ಯಾವುದೇ ಪೇಮೆಂಟ್ ಮಾಡಬೇಕಾದ್ರೆ ನೀವು ವೆರಿಫೈ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಎರಡನೇದು, ನಿಯಮಿತವಾಗಿ ನಿಮ್ಮ ಮಕ್ಕಳು ಓದುವಂತ ಕೋಣೆ ಒಳಗಡೆ ನೀವು ವಿಸಿಟ್ ಮಾಡಿ ಅವರ ಬುಕ್ಸ್ ಅನ್ನ, ಅವರ ಬ್ಯಾಗ್ ಅನ್ನ ಚೆಕ್ ಮಾಡ್ತಾ ಇರಿ. ಮಕ್ಕಳು ಮನೆ ಒಳಗಡೆ ಬರಬೇಕಾದ್ರೆ ಸಿಗರೇಟ್ ವಾಸನೆ ಬಂದ್ರೆ ಕೂಡಲೇ ಅದನ್ನು ವಿಚಾರಿಸಿ. ಮೋಸ್ಟ್ ಆಫ್ ದ ಮಕ್ಕಳು ಸಿಗರೇಟ್ ಸೇದಿದ ಮೇಲೆ ಮಿಂಟು ಚೂಯಿಂಗಮ್ ಹಾಕೊಂಡು ಬರ್ತಾರೆ. ಬಾಯಿಂದ ವಾಸನೆ ಬರಲ್ಲ. ಅವರ ಬೆರಳನ್ನ ಮೂಸಿ ಅದ್ರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಅಂತಲೇ ಮಕ್ಕಳನ್ನು ಹೊರಗೆ ಕಳಿಸಬೇಕಾದ್ರೆ ಅದು ಯಾವುದಾದ್ರೂ ಮನೆಯಲ್ಲಿ ಪೇರೆಂಟ್ಸ್ ಗಳ ಜೊತೆ ಸೆಲೆಬ್ರೇಷನ್ ಇದ್ರೆ ಕಳಿಸಿ, ಅದರ್ವೈಸ್ ಹೊರಗಡೆ ಸುಮ್ಮನೆ ಕಳಿಸ್ಬೇಡಿ. ನೆಕ್ಸ್ಟ್ ಬರೋದು ಗ್ರೂಪ್ ಸ್ಟಡಿ. ಇವತ್ತು ಗ್ರೂಪ್ ಸ್ಟಡಿಯಲ್ಲಿ ಒಳ್ಳೇದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ. ನಿಜವಾಗ್ಲೂ ಅದರ ಅಗತ್ಯ ಇದ್ರೆ ಮಾತ್ರ ಕಳಿಸಿ, ಬಟ್ ಪೇರೆಂಟ್ಸ್ ಸೂಪರ್ವಿಷನ್ ಅಲ್ಲಿ ಇದಾಗಬೇಕು. ನೆಕ್ಸ್ಟ್ ಪಾಯಿಂಟ್, ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಕೊಡಬೇಡಿ. ಇವತ್ತು ಎಲ್ಲ ಅನಾಹುತಕ್ಕೆ ಮೊದಲ ಕಾರಣನೇ ಮೊಬೈಲ್. ಈ ವಯಸ್ಸಲ್ಲಿ ಅವರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ನೆಟ್ವರ್ಕಿಂಗ್ ಆಪ್ ನ ಅಗತ್ಯ ಇರೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಹುಡುಗ 13 ವರ್ಷದಿಂದ 20 ವರ್ಷ ಒಳಗಡೆ ಇದ್ರೆ ತುಂಬಾ ಹುಷಾರಾಗಿ ಅವ್ರ ಜೊತೆ ಡೀಲ್ ಮಾಡಿ. ಇದೇ ವಯಸ್ಸಲ್ಲಿ ಅವ್ರು ಹೆಚ್ಚಾಗಿ ಹಾಳಾಗೋದು. ಅವರನ್ನು ಹೊಡೆಯಕ್ ಬಿಡಕ್ ಹೋಗಬೇಡಿ. ಅವ್ರು ರೆಬೆಲ್ ಆಗ್ತಾರೆ. ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿ ಇಮೋಷನಲ್ ಆಗಿ ಅವರನ್ನು ಟ್ಯಾಕಲ್ ಮಾಡಬೇಕು. ನೀವೇನಾದ್ರೂ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿದ್ರೆ ಹಾಸ್ಟೆಲ್ಗೆ ಕೊಂಡೋಗಿ ಬಿಡೋದು, ಕರ್ಕೊಂಡು ಬರೋದು, 2 ಕೆಲಸ ನೀವು ಖುದ್ದು ಮಾಡಿ. ನಿಮ್ ಜೊತೆನೆ ಅವ್ರು ಹಾಸ್ಟೆಲ್ಗೆ ಹೋಗ್ಲಿ, ನಿಮ್ ಜೊತೆನೆ ಹಾಸ್ಟೆಲಿಂದ ಮರಳಿ ಬರಲಿ. ಇದ್ರ ಬಗ್ಗೆ ಹೇಳೋದಕ್ಕೇನು ತುಂಬಾ ಇದೆ, ಬಟ್ ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಕವರ್ ಮಾಡಕ್ ಸಾಧ್ಯ ಇಲ್ಲ. ವಿಡಿಯೋ ತುಂಬಾ ದೀರ್ಘವಾಗಬಹುದು. ಇನ್ನೊಂದಷ್ಟು ವಿಡಿಯೋಗಳಲ್ಲಿ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಕೊನೆಯದಾಗಿ ಹೇಳೋದಿದ್ರೆ, ನಿಮ್ಮ ಮಕ್ಕಳನ್ನ, ಗಂಡು ಮಕ್ಕಳಲ್ವೇ ಹೆಂಗು ಬೆಳಿತಾವೆ ಅಂತ ಬೆಳೆಸಬೇಡಿ. ಸಮಾಜ ನೀವು ಅಂದುಕೊಂಡಷ್ಟು ಚೆನ್ನಾಗಿಲ್ಲ. ಹಿಂದೆಂದಿಗಿಂತಲೂ ಹೆಚ್ಚು ಜೋಪಾನವಾಗಿ ನಾವೀಗ ಮಕ್ಕಳನ್ನ ಕಾಪಾಡಬೇಕಾಗಿದೆ. ಒಬ್ಬ ಪೇರೆಂಟ್ಸ್ ಆಗಿ ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.